ಎಸ್ ಬನ್ನಿ ವೀಕ್ಷಕರೇ, ಇದೀಗ ಮಧು ಬಂಗಾರಪ್ಪ, ಮಾಜಿ CM ಬಂಗಾರಪ್ಪ ಅವರ ಪುತ್ರ. ಬಂಗಾರಪ್ಪ ಅಂದರೆ ಕೆಲಸ ಮತ್ತು ಬದ್ಧತೆ, ಗೊತ್ತಿದೆ ಬಂಗಾರಪ್ಪ ಅಂದರೆ ಏನು ಅಂತೇಳಿ. ಅವರ ಪುತ್ರ ಸಚಿವ ಮಧುಗೆ ಮಾತ್ರ ಜನರ ನೋವು ತಿಳಿತಾ ಇಲ್ವಾ? ಅವರು ಶಿಕ್ಷಣ ಸಚಿವರು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು. ಆದರೆ ಮಕ್ಕಳಿಗೆ ಕೊಡಬೇಕಾದಂಥ ಶೂ ವಿಚಾರಣಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾನೇಡಿಸಿದ್ದಾರಂತೆ. ಸರ್ಕಾರದ ಅಂಗಸಂಸ್ಥೆಗಳನ್ನು ಬಳಸಿಕೊಳ್ಳದೆ ಬಡ ಕನ್ನಡ ಚರ್ಮೋದ್ಯೋಗಿಗಳ ಹೊಟ್ಟೆಗೆ ಹೊಡೆದಿದ್ದಾರಂತೆ. ಈಗೊಂದು ಆರೋಪ ಕೇಳಿ ಬರ್ತಾ ಇದೆ. ಅಂದರೆ ಆ ಶೂ ಏನು ಕನ್ನಡಿಗರಿಗೆ ಸಿಗಬೇಕಾಗಿತ್ತು, ಮಕ್ಕಳಿಗೆ ಒದಗಿಸುವಂಥ ಶೂ, ಅದರ ಕಾಂಟ್ರಾಕ್ಟ್ ಅದು ಡೆಲ್ಲಿ ಮೂಲಕ್ಕೆ ಕೊಟ್ಟಿದ್ದಾರೆ. ಅದು ಕೂಡ 4 ಪಟ್ಟು ಹೆಚ್ಚು ರೇಟಲ್ಲಿ ಖರೀದಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ರಿಪೋರ್ಟ್ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಕನಸಿನ ಯೋಜನೆಗೆ ಎಳ್ಳು ನೀರು. ಲಕ್ಷಾಂತರ ಮಕ್ಕಳಿಗೆ ಇನ್ನೂ ಸಿಕ್ಕಿಲ್ಲ ಶೂ ಸಾಕ್ಸ್. ಶಾಲೆ ಶುರುವಾಗಿ 3 ತಿಂಗಳಾದ್ರೂ ಮಕ್ಕಳ ಪರದಾಟ. ಸಿದ್ದರಾಮಯ್ಯ ಕನಸಿನ ಒಂದೊಂದೇ ಯೋಜನೆಗಳಿಗೆ ಸಿಎಂ ಡಿಕೆಶಿ ಸರ್ಕಾರ ಸದ್ದಿಲ್ಲದೆ ಎಳ್ಳು ನೀರು ಬಿಡ್ತಿರುವಂತೆ ಕಾಣ್ತಿದೆ. ಸರ್ಕಾರಿ ಶಾಲೆ ಮಕ್ಕಳಿಗೆ ಶೂ ಭಾಗ್ಯ ನಿರಾಕರಿಸುತ್ತಿರುವಂತೆ ಕಾಣ್ತಿದೆ. ಶಾಲೆ ಶುರುವಾಗಿ 3 ತಿಂಗಳಾದ್ರೂ ಶೂ ಸಾಕ್ಸ್ ನೀಡದ ಕಾರಣ ಮಕ್ಕಳು ಪರದಾಡ್ತಿದ್ದಾರೆ. ಶೂ ಭಾಗ್ಯ ದೆಹಲಿ ಕಂಪನಿಗೆ ಟೆಂಡರ್. ಕರ್ನಾಟಕದ ಚರ್ಮೋದ್ಯೋಗಿಗಳ ಸಿಟ್ಟು. ಪ್ರತಿ ವರ್ಷ ಸ್ಥಳೀಯ ಚರ್ಮೋದ್ಯೋಗಿಗಳಿಂದಲೇ ಶೂಗಳನ್ನು ಖರೀದಿ ಮಾಡಲಾಗ್ತಿತ್ತು. ಆದರೆ ಈ ಬಾರಿ ದೆಹಲಿ ಮೂಲದ ಕಂಪನಿಗೆ ಶೂ ವಿತರಣೆಯ ಬೃಹತ್ ಟೆಂಡರ್ ನೀಡಲಾಗಿದೆ. 50 ರಿಂದ 60 ರೂಪಾಯಿ ಬೆಲೆ ಬಾಳುವ ಶೂಗಳಿಗೆ 201, 231 ಮತ್ತು 296 ರೂಪಾಯಿ ದರ ನಿಗದಿಯಾಗಿದೆ. ಶಿಕ್ಷಣ ಸಚಿವರು ಖಾಸಗಿ ಕಂಪನಿಗಳ ಜೊತೆ ಶಾಮೀಲಾಗಿದ್ದಾರೆ. ಕೋಟಿ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. 2025-26ನೇ ಸಾಲಿನಲ್ಲಿ ಶಿವಭಾಗ್ಯ ಕಳೆದ 118 ಕೋಟಿ ರೂಪಾಯಿ ಸರ್ಕಾರ ರಿಲೀಸ್ ಆಗಿತ್ತು. ಆ ರಿಲೀಸ್ ಆದಂಥ ಹಣವು ಸಹಿತ ಸರಿಯಾಗಿ ಮುಟ್ಟಿಸಲಿಲ್ಲ. ಮೊದಲನೇದಾಗಿ SC/ST ಒಂದ್ಸಲ ರಿಲೀಸ್ ಮಾಡಿದ್ರು, ಎರಡನೇದಾಗಿ OBC ಅವರು ರಿಲೀಸ್ ಮಾಡಿದ್ರು. ನಂತರ ಫೈನಲ್ ಆಗಿ ಏನೋ ಕಂತು ವೈಸ್ ಅವರು ಕೊಟ್ಟರು. ಕೊನೆಯ ಹಂತದಲ್ಲಿ ಅಮೌಂಟ್ ಬರಬೇಕಾಗಿತ್ತು. ಇನ್ನೂ ಇಲ್ಲಾಂದರೆ 1,18,000 ರೂಪಾಯಿ ರಿಲೀಸ್ ಮಾಡಿದ್ವು ಅಂತ ಹೇಳಿದರು. ಆದರೆ ಇನ್ನೂ ತನಕ ಅವರು ಕೊನೆ ಹಂತದ ಏನು ಅಮೌಂಟ್ ಇದೆ ಇಲ್ಲಾಂದರೆ 30 ಕೋಟಿಯಿಂದ 40 ಕೋಟಿ ರೂಪಾಯಿವರೆಗೆ ಇನ್ನೂ ನಮ್ಮ ಬಡ ಜನರದ ದುಡ್ಡನ್ನು ಅವರು ಸರ್ಕಾರ ಇಟ್ಕೊಂಡಿದೆ. ಈ ಮಧ್ಯೆ ಈ ತಿಂಗಳ ಒಳಗೆ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ ಮಾಡಲಾಗುತ್ತದೆ ಎಂದು ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಭರವಸೆ ನೀಡಿದ್ದಾರೆ. ಸೊ ನೆಕ್ಸ್ಟ್ ಟೈಮಿಗೆ ನಮಗೆ ಈಸಿ ಆಗುತ್ತೆ. ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು, ಬಟ್ ಇದರಿಂದ ಮಕ್ಕಳಿಗೆ ಸಮಾನತೆಯನ್ನು ಕೊಡೋದು ಆಗ್ತದೆ. ಬಟ್ ಸದಸ್ಯರು ಏನು ಹೇಳಿದ್ದಾರೆ, ನನ್ಗೆ ಗೊತ್ತಿರೋ ಪ್ರಕಾರ ಈ 22 ರಿಂದ 28ನೇ ತಾರೀಕೊಳಗೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಶೂಸ್ ಅನ್ನ ಆ ಮಕ್ಕಳಿಗೆ ಹಾಕ್ತಕ್ಕಂಥ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ನಾನು ಮುಗಿಸ್ತೀನಿ. ಯಾಕೆಂದ್ರೆ ನಾನು ಕೂಡ ಬಂದು 4 ದಿವಸ ಆಯಿತು. ನಾವು ಬಂದ ಮೇಲೆ ಇದನ್ನೆಲ್ಲ ಡೀಟೇಲ್ಸ್ ತಗೊಂಡು ಈ 4 ದಿವಸದೊಳಗೆ ಏನೇನಿದೆ ಎಲ್ಲ ತಗೊಂಡು ನಾವು ಮಾಡಿದ್ದೀವಿ ಸಭಾಧ್ಯಕ್ಷರೇ. ಮೊದಲೆಲ್ಲ SDMCಗಳೇ ಶೂ ಸಾಕ್ಸ್ ಖರೀದಿ ಮಾಡಿ ಮಕ್ಕಳಿಗೆ ಹಂಚಿಕೆ ಮಾಡ್ತಿದ್ವು. ಈ ಬಾರಿ ಟೆಂಡರ್ ಪದ್ಧತಿ ಶುರುವಾಗಿದೆ. ಅಂದ ಹಾಗೆ ದೆಹಲಿ ಮೂಲದ ಕಂಪನಿಗೆ ಟೆಂಡರ್ ಏಕೆ ಎಂಬುದನ್ನ ಶಿಕ್ಷಣ ಮಂತ್ರಿಗಳು ಸದ್ಯಕ್ಕೆ ಮಾಹಿತಿ ನೀಡಿಲ್ಲ. ಮುಂದೇನಾಗುತ್ತೋ ಗೊತ್ತಿಲ್ಲ. ಪ್ರಶಾಂತ್ ಸತ್ತಿ, ಅಶ್ವವೇಗ ನ್ಯೂಸ್, ಬೆಳಗಾವಿ.